ಚಿಕ್ಕಣ್ಣ ಅವರು ನಿಮ್ಗೆ ಹೀರೋ ಆಗಿ ಇರ್ತಾರೆ ಅಂದ್ರೆ ಈಗ ನೀವು ಫಸ್ಟ್ ಟೈಮ್ ಈಗ ಹೀರೋ ಆಗಿ ಲಾಂಚ್ ಆಗ್ತಾರೆ ಹಾಗಾದ್ರೆ ಮತ್ ನಾವೇ ಪ್ರಮೋಟ್ ಮಾಡೋದಲ್ಲ 26ಕ್ಕೆ ಶೂಟಿಂಗ್ ಓಕೆ ನಿಲ್ಸಿ ಹೋಟ್ಲಲ್ಲಿ ಚೆನ್ನಾಗಿ ಶೂಟಿಂಗ್ ಮಾಡಿ ಮಲ್ಕೊಂಡು ನಾವು ಫೋನ್ ಮಾಡಿದ್ರು ಎತ್ತಿರ್ಲಿಲ್ಲ. ಅದಾದ್ಮೇಲೆ ಎಚ್ಚರ ಆದ್ಮೇಲೆ ಫೋನ್ ಮಾಡ್ಬಿಟ್ಟು ಶಾರ್ಟಲ್ಲಿ ಇದೆ ಹೇಳಿ ಅಂತ ಎಲ್ಲ ಬಿಸಿ ಸ್ಕೆಡ್ಯೂಲ್ ಮಧ್ಯ ನಮಗೆ ಡೇಟು ಅರೇಂಜ್ ಮಾಡಿಕೊಟ್ರು. ಎಲ್ಲಾರನ್ನೂ ಸೇರಿಸ್ಬೇಕು ಹೇಗೆ ಮತ್ತೆ ಹೀರೋಯಿನ್ ಮೇಡಮ್ ಅಂದ್ರೆ ನೋ 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 ನಾನು ಈ ತಿಂಗಳಲ್ಲಿ ಇಷ್ಟು ದಿನ ಕೊಡ್ಬಿಟ್ಟಿದ್ದೀನಿ. ಅಲ್ಲ ಮೇಡಮ್ ಎಲ್ಲ ಡೇಟ್ ಕೊಡಿ ನಾನೇನ್ ಮಾಡ್ಲಿ. ನೀವು ಆಕ್ಚುಲಿ ಮಲೈಕಾ ಅವರು ಅಂದ್ರೆ ಈ ತರದೊಂದು ಪಾಪ್ಯುಲರ್ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡ ನಂತರ ಓಕೆ ಸಿನಿಮಾ ಅವಕಾಶ ಅಂತ ಬರುವಾಗ ಯೂಶಲಿ ಅಂದ್ರೆ ಬ್ಯಾನರ್ ಆಗಿರ್ಬೋದು ಅಥವಾ ಹೀರೋ ಎಲ್ಲದೂ ಕೂಡ ಸ್ವಲ್ಪ ಚೆನ್ನಾಗಿರ್ಬೇಕು, ದೊಡ್ಡದಾಗೆ ಇರ್ಬೇಕು, ಆ ತರದೆಲ್ಲ ಯೋಚನೆ ಮಾಡೋದು ಸಹಜ. ಆಕ್ಚುಲಿ ಚಿಕ್ಕಣ್ಣ ಅವರು ನಿಮ್ಗೆ ಹೀರೋ ಆಗಿ ಇರ್ತಾರೆ. ನಾವು ದೊಡ್ಡದಾಗಿಲ್ವಾ ಸ್ವಾಮಿ 200 ಪಿಕ್ಚರ್ ಮಾಡಿದ್ದೀನಿ ನಾನು ತಂದ ಹಂಗಲ್ಲ ಸರ್, ಅದಲ್ಲ ಅಂದ್ರೆ ಈಗ ನೀವು ಫಸ್ಟ್ ಟೈಮ್ ಈಗ ಹೀರೋ ಆಗಿ ಲಾಂಚ್ ಆಗ್ತಾರೆ ತೆಗಿಸ್ತಾ ಇದೀರಾ ಹಾಗಾದ್ರೆ ಮತ್ ನಾವೇ ಪ್ರಮೋಟ್ ಮಾಡೋದಲ್ಲ 26ಕ್ಕೆ. ಬಟ್ ಇವ್ರು ಸಮಾಧಾನ ಮಾಡಕ್ ಟ್ರೈ ಮಾಡ್ಲಿಲ್ಲ. ಯಾರು ನೀವು? ಅವ್ರು ಏನ್ ಸಮಾಧಾನ ಮಾಡೋದು? ಇಲ್ಲ ಆಕ್ಚುಲಿ ಹಂಗ ಹೇಳಿದಲ್ಲ. ಬಟ್ ಚಿಕ್ಕಣ್ಣ ಅವರು ನಮಗೆ ನಮ್ ಸಿನಿಮಾ ದೊಡ್ಡದು, ನನ್ಗೆ ನಾನ್ ದೊಡ್ಡವನೇ. ಈಗ ನೀವು ಒಂದು ವರ್ಡ್ ಹೇಳಿದ್ರಿ, ಅದು ಬೇಜಾರ್ಗೋ ಖುಷಿಗೋ ಗೊತ್ತಿಲ್ಲ. ಒಂದ್ ಸತ್ಯ ಏನಂದ್ರೆ ಪ್ರಪಂಚದಲ್ಲಿ ತುಂಬಾ ಸುಂದರವಾಗಿ ಒಬ್ಬರೇ ಒಬ್ರು ಕಾಣಿಸ್ತಾರೆ ಪ್ರತಿಯೊಬ್ಬರಿಗೂ. ಕೆಟ್ಟದಾಗ ಅವ್ರಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾರದು? ಪ್ರೀತಿ ಮಾಡಿದವ್ರನ್ನ ಅಲ್ಲ, ತಾಯಿ. ಪ್ರತಿಯೊಂದು ಮಕ್ಕಳು ಅವ್ರು ಹೆಂಗೆ ಇದ್ರು ಏನೇ ಇದ್ರು ಸುಂದರವಾಗಿ ಒಂದು ತಾಯಿ ಅವ್ರ ಮಕ್ಕಳಿಗೆ ತಾಯಿ ಸುಂದರವಾಗಿ ಕಾಣಿಸೋದು. ಹಂಗೆ ನಮ್ಮ ಸಿನಿಮಾ ನಮ್ಗೆ ತುಂಬಾ ದೊಡ್ಡದು. ಆಮೇಲೆ ಅಂಟಮ್ಮ ಇಲ್ಲಿ ಯಾರು ಹೀರೋಗಳನ್ನ ಆಗಬೇಕು. ಅದು ಆದ್ಮೇಲೆ ದುಡ್ದು ಚಿಕ್ಕದು ಅಂತ ಸಿನಿಮಾ ಮಾಡುವಾಗ ಡಿಸೈಡ್ ಆಗಲ್ಲ, ರಿಲೀಸ್ ಆದ್ಮೇಲೆ ಜನ ಡಿಸೈಡ್ ಮಾಡ್ತಾರೆ. ಅವರು ನೋಡಿ ಇಷ್ಟಪಟ್ರ ದುಡ್ದು ದೊಡ್ಡ ಸಿನಿಮಾನು ಚಿಕ್ಕದಾಗತ್ತೆ, ಚಿಕ್ಕದು ದೊಡ್ಡದಾಗತ್ತೆ. ನಮಗ್ ನಮ್ ಸಿನಿಮಾ ದೊಡ್ಡದಂತಲ್ಲ, ಅದು ಆಕ್ಚುಲಿ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಅದೇ ತಡ್ಕೊಂಡು ಹೇಳ್ಕೊಂತೀನಿ ಸರ್, ನೋ ಡೌಟ್. ಯಾಕೆಂದ್ರೆ ಒಂದು ಕಮಿಡಿಯನ್ನು ಹೀರೋ ಆಗಿ ಮಾಡ್ತಿರ್ಬೇಕು ನೋಡಿದೀನಿ ಹಿಂದೆ. ಈಗ ನಮ್ ಶರಣ್ ಸರ್ ಅವ್ರದ್ದು ಇವ್ರದ್ದು ಎಲ್ಲ ನೋಡಿರ್ತೀವಲ್ಲ, ಫಸ್ಟ್ ಟೈಮು ಪ್ರೊಡ್ಯೂಸರ್ ಎದುರ್ಕೊಂತಾರೆ. ಯಾಕೆಂದ್ರೆ ಅವ್ರ ಮಾರ್ಕೆಟ್ ಗೊತ್ತಿರಲ್ಲ, ವ್ಯಾಪಾರ ಏನಾಗುತ್ತೆ ಏನು ಅನ್ನೋದು ಗೊತ್ತಿರಲ್ಲ. ಇರಪ್ಪ ಯಾಕೆ ಬೇಕು, ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮುಗಿಸಿದ್ರೆ ನಾವು ಸೇಫ್ ಆಗಿರ್ತೀವಿ ಅಂತ. ಬಟ್ ನನಗೆ ನಮ್ಮ ಪ್ರೊಡ್ಯೂಸರ್ ಯಾವ್ದೇ ಆಂಗಲ್ ಅಲ್ಲೂ ತಲೆನೂ ಕೆಡ್ಸ್ಕೊಳ್ದೆ ನನ್ನ ನಂಬುದ್ರು ಎಲ್ಲೋ ಗೊತ್ತಿಲ್ಲ, ನಮ್ಮ ಕಥೆನ ನಂಬಿ ಈ ಕತೆಗೆ ಎಲ್ಲೂ ಮೋಸ ಆಗದಂಗೆ ತುಂಬಾ ಚೆನ್ನಾಗಿ ಮಾಡಿದ್ರೆ. ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ. ನಮ್ದು ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ 400 ಜನ ಡ್ಯಾನ್ಸರ್ಸು, 500 ಜನ ಸಹ ಕಲಾವಿದ್ರು, 700 ಜನ ಇಟ್ಕೊಂಡು ನಾನೊಂದು ಸಾಂಗ್ ಮಾಡಿದ್ದೀನಿ ಅಂದ್ರೆ ನಂಗೆ ದೊಡ್ಡದ ಚಿಕ್ಕದ ಸರ್? ಇಲ್ಲ ಅದಲ್ಲ, ಆಕ್ಚುಲಿ ಸಿನಿಮಾ ದೊಡ್ಡದೇ ಅದಲ್ಲ. ಬಟ್ ನಿಮ್ಮ ಚಾಯ್ಸ್ ಆಫ್ ಒಂದು ನನಗೇನು ಚಾಯ್ಸಸ್ ಇರ್ಲಿಲ್ಲ. ಅಂದ್ರೆ ನನ್ಗೆ ಇದ್ದಿದ್ ಮನ್ಸಲ್ಲಿ ಒಂದೇ, ನಾನು ಹೀರೋಯಿನ್ ಆಗ್ಬೇಕು ಅನ್ನೋದೊಂದು. ಸಿನಿಮಾ ಸಡನ್ ಆಗಿ ಬಂದಾಗ ಆಕ್ಚುಲಿ ಖುಷಿ ಆಯ್ತು. ಕಾಮಿಡಿಯನ್ ಆಗಿ ಗುರುತಿಸ್ಕೊಂಡಿರೋರು ಹೀರೋ ಆಗ್ತಾ ಇದಾರೆ ಫಸ್ಟ್ ಟೈಮ್, ಸೊ ಅವ್ರಿಗೆ ಹೀರೋಯಿನ್ ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಎಕ್ಸಾಕ್ಟ್ಲಿ ಅಂತ? ಎಕ್ಸಾಕ್ಟ್ಲಿ ಅಂದ್ರೆ ನನ್ಗೆ ಅದ್ರ ಬಗ್ಗೆ ಅಂದ್ರೆ ನೀವ್ ಹೇಳ್ದಾಗ ಒಂದ್ ಹುಡುಗಿಗೆ ಇವಾಗ ನೀವು ಮದ್ವೆ ಹುಡುಗ ಹೇಗಿರ್ಬೇಕನ್ನತ್ರ ನೀವು ಕ್ವಶನ್ ಕೇಳ್ತಾ ಇದ್ರೆ, ನೀವು ಸಿನಿಮಾ ಮಾಡೋದು ಯಾವ ತರ ಇರ್ಬೇಕು ಅಂತ. ಡೆಫಿನೆಟ್ಲಿ ನನಗ್ ಸಿನಿಮಾ ಬಂದಾಗ ನಾನು ಯಾವ ಕಾನ್ಸೆಪ್ಟ್ ಅದೇನು ಯೋಚನೆ ಮಾಡಿರ್ಲಿಲ್ಲ. ಬಂದಾದ್ಮೇಲೆ ನಾನು ಫಸ್ಟ್ ಕತೆ ಕೇಳಿದ್ರು, ಆಮೇಲೆ ಆಡಿಷನ್ ಮಾಡಿದ್ರು. ಅದಾದ್ಮೇಲೆ ಅವ್ರನ್ನ ನಾನು ಫಸ್ಟ್ ಟೈಮ್ ಫೋಟೋ ಶೂಟ್ ಅಲ್ಲಿ ಮೀಟ್ ಮಾಡಿದೆ. ಅದಾದ್ಮೇಲೆ ಫೋಟೋ ಶೂಟ್ ಆಯ್ತು ಇಲ್ಲ ಅಲ್ಲಿ. ಸೊ ಆ ಫೋಟೋ ಶೂಟ್ ಆದ್ಮೇಲೆ ನಾವು ಇಮಿಡಿಯೇಟ್ ಶೂಟಿಂಗ್ ಹೋದ್ವಿ. ನೀವು ಆ ಥಾಟ್ ಪ್ರೊಸೆಸ್ ನನಗೆ ಬರಕ್ ಟೈಮ್ ಆಗ್ಲಿ, ಯಾಕಂದ್ರೆ ಸೀರಿಯಲ್ ಮಾಡ್ತಿದ್ದೆ, ಸಿನಿಮಾನು ಮಾಡ್ತಿದ್ದೆ. ನಾನು ಎಷ್ಟೋ ಸತಿ ಇವ್ರು ಅದೇ ಯಾಕಷ್ಟು ನನಗೆ ಹೇಳ್ತಾರೆ ಡೇಟ್ಸ್ ವಿಷಯ ಅಂದ್ರೆ, ನಾನು ಅಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡಿ ಮಧ್ಯರಾತ್ರಿ ಟ್ರಾವೆಲ್ ಮಾಡಿ ಮತ್ತೆ ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿ ಪುನಃ ಅಲ್ಲಿ ಹೋಗ್ತಾ ಇದ್ದೆ. ಸೊ ಆ ತರ ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು. ತುಂಬಾ ಕಷ್ಟಪಟ್ಟಿದ್ದಾರೆ. ಕೆಲವು ಟೈಮು ಬೆಳಗಿನ ಮಧ್ಯಾಹ್ನ ತನಕ ಮೈಸೂರು, ಆಮೇಲೆ ಬೆಳಗಿಂದ ಮಧ್ಯಾಹ್ನ ತನಕ, ಆಮೇಲೆ ಮಧ್ಯಾಹ್ನದಿಂದ ಸಂಜೆ ತನಕ ಮಂಡ್ಯ, ಆಮೇಲೆ ಸಂಜೆಯಿಂದ ನೈಟು ಬೆಂಗಳೂರು ಶೂಟಿಂಗ್ ನಿಲ್ಸಿ ಹೋಟ್ಲಲ್ಲಿ ಚೆನ್ನಾಗಿ ಶೂಟಿಂಗ್ ಮಾಡಿ ಆಮೇಲೆ ಬಂದು ನನ್ ಶೂಟಿಂಗ್ ಇದೆ ಅಂತ ಮನೇಲಿ ಹೋಗಿ ಮಲ್ಕೊಂಡು, ಸದಾಶಿವ ನಗರದಲ್ಲಿ ಬೇರೆ ಮನೆ, ಅಲ್ಲಿ ಸೌಂಡ್ ಇರಲ್ಲ ಏನೂ ಇಲ್ಲ, ಮಲ್ಕೊಂಡು ನಾವು ಫೋನ್ ಮಾಡಿದ್ರು ಎತ್ತಿರ್ಲಿಲ್ಲ. ಅದಾದ್ಮೇಲೆ ಎಚ್ಚರ ಆದ್ಮೇಲೆ ಫೋನ್ ಮಾಡ್ಬಿಟ್ಟು ಶಾರ್ಟಲ್ಲಿ ಇದೆ ಹೇಳಿ ಅಂತ, ಹಿಂದೆ ಬೇರೆ ಒಂದಿಬ್ಬರು ನಿಲ್ಸೋರು, ಮೇಡಮ್ ಶಾರ್ಟ್ ರೆಡಿ ಅಂತ ಅವ್ರಿಗೆ ಔಟ್ಲುಕ್ ಕೇಳಿಸ್ಕೊಳ್ಳವು. ಆಮೇಲೆ ಬರೋರು
ಬಟ್ ಮಾಡ್ಕೊಟ್ರು. ಇಷ್ಟೆಲ್ಲ ಬಿಸಿ ಸ್ಕೆಡ್ಯೂಲ್ ಮಧ್ಯ Okay. ನಮಗೆ ಡೇಟು ಅರೇಂಜ್ ಮಾಡಿಕೊಟ್ರು. ಇಲ್ಲ ನಿಜವಾಗ್ಲೂ ಕಷ್ಟ ಆಯ್ತು. ತಮಾಷೆಗೆ ಹೇಳಿದೆ ನಾನು, ಯಾಕೆಂದ್ರೆ ನಮ್ಮ ಸಿನಿಮಾದಲ್ಲಿ ಈ ರವಿಶಂಕರ್ ಸಿಕ್ಕಾಪಟ್ಟೆ ಬಿಸಿ ಇರೋಂಥವ್ರು, ಸಾಧು ಸರ್ ಅವರು ಬಿಸಿ ಇರೋಂಥವ್ರು, ಆಮೇಲೆ ಬಕೆಟ್ ಬಾಯ್ಸ್ ಅಂತ 3 ಜನ ಇದ್ದಾರೆ, ಅವರು ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ, ಮತ್ತೆ ಧರ್ಮಣ್ಣ, ಹಿಂಗೆಲ್ಲರನ್ನೂ ಸೇರಿಸ್ಬೇಕು. ಎಲ್ಲರದ್ದು ಹೆಂಗೋ ಒಂದು ಡೇಟ್ ತಗೊಂಡ್ಬರ್ತಿದ್ವಿ. ಹೇಗೇನು ಮತ್ತೆ ಹೀರೋಯಿನ್ ಮೇಡಮ್ ಅಂದ್ರೆ ನೋ 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 ನಾನು ಈ ತಿಂಗಳಲ್ಲಿ ಇಷ್ಟು ದಿನ ಕೊಡ್ಬಿಟ್ಟಿದ್ದೀನಿ. ಅಲ್ಲ ಮೇಡಮ್ ಎಲ್ಲ ಡೇಟ್ ಕೊಡಿ, ನಾನೇನ್ ಮಾಡ್ಲಿ, ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ನಾನು. ಸೊ ಅದು ವರ್ಕ್ ಎಥಿಕಲಿ ಕರೆಕ್ಟ್ ಅದು. ಬಟ್ ಹೆಂಗಾಯ್ತು ಅಂದ್ರೆ ಫಸ್ಟ್ ಸಿನಿಮಾಗೆ ನಾವು ಇವ್ರ ಡೇಟ್ಗೆ ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಮಾಡಿದ್ವಿ. ಬಟ್ ಕೆಲ್ಸದ ವಿಷಯ ಅಂತ ಬಂದ್ರೆ, ಕ್ಯಾಮ್ರಾ ಮುಂದೆ ಬಂದ್ರೆ ಎಲ್ಲೂ ಒಂದು ಚೂರು ಪ್ರಾಬ್ಲಮ್ ಆಗಿಲ್ಲ ನಮ್ಗೆ. ಯಾಕೆಂದ್ರೆ ಇವ್ರದ್ದೊಬ್ಬರದು ಭಯ ಇತ್ತು. ಈಗ ಮಿಕ್ಕಿದವರು ಎಲ್ಲ ಅನುಭವಿ ಕಲಾವಿದ್ರು, ನೀವು ಆಗ್ಲೇ ಹೇಳ್ದ ಅವ್ರಗಳಿಗೆಲ್ಲ ಹೇಳ್ರಿ ಹಿರಿಯ ಕಲಾವಿದ್ರು. ಮಿಕ್ಕಿದವ್ರು ಎಲ್ರು ಅವ್ರದ್ದು ಟೆನ್ಷನ್ ಇರ್ಲಿಲ್ಲ. ಹೀರೋಯಿನು ಹೊಸೊಬ್ರು ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಅದಾದ ಮೇಲೆ ನಂದು ಮೊದಲನೇ ಪಿಕ್ಚರು. ಆಮೇಲೆ ಈ ಸಿನಿಮಾದಲ್ಲಿ ಏನಿದೆ, ಈಗ ನಾನು ಹೀರೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬರೀ ಹೀರೋ ಮೇಲೆ ಫೋಕಸ್ ಇಲ್ಲ, ಎಲ್ಲಾ ಕ್ಯಾರೆಕ್ಟರ್ಗಳು ಈಕ್ವಲ್ ಆಗಿದೆ. ಸೊ ಒಬ್ರು ಯಾರೋ ಹಿಂಗ್ ಮಿಸ್ ಹೊಡೆದ್ರು ವರ್ಕ್ ಆಗಲ್ಲ. ಹಂಗಾಗಿ ಹೀರೋಯಿಂದೂ ತುಂಬಾ ಮೇಜರ್ ಇದೆ. ಹೆಂಗ ಇವ್ರ ಟೈಮಿಂಗ್ ಏನು ಗೊತ್ತಿಲ್ಲ. ಆಡಿಷನ್ ಅಲ್ಲಿ ಚೆನ್ನಾಗಿ ಮಾಡಿದ್ರು, ಸೆಲೆಕ್ಟ್ ಮಾಡಿದ್ವಿ. ಬಟ್ ಗೊತ್ತಿಲ್ಲ ಅಲ್ಲ ಆಡಿಷನ್ಗೂ ಪ್ರಾಕ್ಟಿಕಲಿ ಮಾಡುವಾಗಲೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಆ ವಿಷಯದಲ್ಲಿ ಆಮೇಲೆ ಅನ್ಕೊಂಡೆ ಪರವಾಗಿಲ್ಲ, ನಾವು ಒಳ್ಳೆ ಹೀರೋಯಿನ್ ಸೆಲೆಕ್ಟ್ ಮಾಡಿದ್ವಿ. ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಈ ಕ್ಯಾರೆಕ್ಟರ್ ಹಿಂಗಿರ್ಬೇಕು, ಈ ಹುಡುಗಿ ಹಿಂಗೆ ಕಾಣಿಸ್ಬೇಕು, ಹಿಂಗೆ ಆಕ್ಟ್ ಮಾಡ್ಬೇಕು ಅಂತ ಏನೇನು ಅನ್ಕೊಂಡಿದ್ವಿ ಅದಷ್ಟು ಫುಲ್ಫಿಲ್ ಆಗಿದೆ.